ಸಿದ್ದರಾಮಯ್ಯನವರು ಯಾವುದನ್ನು ಕೂಡ ಕಿವಿಗೆ ಹಾಕ್ಕೊಳ್ಳಲ್ಲ ಅಂತ ನಮಗೆ ಗೊತ್ತು. ಅವರು ಟಿಪ್ಪು ಜಯಂತಿಯನ್ನು ಮಾಡಿದಂಥವ್ರು, UAPA ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡಂಥವ್ರು, ಡಿ ಜೆ ಹಳ್ಳಿ ಮತ್ತು KG ಹಳ್ಳಿ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡಂಥವ್ರು. ಅವರು ಅಲ್ಪಸಂಖ್ಯಾತರ ಓಲೈಕೆಗೆ ಯಾವ ಮಟ್ಟಕ್ಕೂ ಇಳಿತಾರೆ ಅಂತ ನಮಗೆ ಗೊತ್ತು. ಅವರನ್ನು ನಾವು ಕೇಳಲ್ಲ. ನಾನು ನಿಮ್ಮ ಆತ್ಮಸಾಕ್ಷಿಗೂ ಬಿಟ್ಟಿದ್ದೆ, ಮೇಡಮ್ ನೀವು ಕನಿಷ್ಠ ಯಾವತ್ತಾದ್ರೂ ಒಂದು ಕ್ಷಮೆಯಾಚನೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀರಾ ಮೇಡಮ್. ಹಾಗಿರಬೇಕಾದ್ರೆ ನೀವು ಇಲ್ಲಿ ಬಂದಾದಮೇಲೆ ನೀವು ಗೌರವ ಕೊಡ್ತೀರಿ ಅಂತ ಏನು ಹೇಗೆ ನಾವು ನಂಬ್ಕೊಳ್ಳೋವಂಥದ್ದು? ಹಿಂದೆ ಬರಗೂರು ರಾಮಚಂದ್ರಪ್ಪ ಅವರು ಬಂದಾಗಲೂ ಕೂಡ ಇಲ್ಲಿ ಬಂದಾದ ಕೂಡ ನಾನು ದೀಪ ಹಚ್ಚಲ್ಲ, ನಾನು ಮಂಗಳಾರತಿ ತೊಗೊಳ್ಳಲ್ಲ, ನಾನು ಪುಷ್ಪಾರ್ಚನೆ ಮಾಡಲ್ಲ ಅಂತೇಳಿ ಹೇಳಿ ಅವರು ಇದೇ ಥರ ನಕರ ತೆಗೆದಿದ್ರು. ನೀವು ನಿಮ್ಮ ಭಾಷಣದಲ್ಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ರಿ. ಬರಗೂರು ರಾಮಚಂದ್ರಪ್ಪ ಅವರಾದ್ರೂ ಕೂಡ ಈ ರೀತಿ ಭಾಷಣಗಳಲ್ಲಿ ಹೇಳಿರಲಿಲ್ಲ. ಆವಾಗ ನಾವು ಯಾಮಾರಿದ್ದು. ಆದರೆ ಈ ಸಾರಿ ನೀವು ಇಂಥ ಹೇಳಿಕೆಯನ್ನು ಕೊಟ್ಟಂಥವರೇ ನೀವು ಉದ್ಘಾಟನೆಗೆ ಬರ್ತಾಯಿದ್ದೀರಿ. ನಿಮ್ಮ ಆತ್ಮಸಾಕ್ಷಿ ಹೆಂಗೆ ಒಪ್ಪುತ್ತೆ? ನಿಮ್ಮ ಧರ್ಮದಲ್ಲಿ ವಿಗ್ರಹಾರಾಧನೆಗೆ ಅವಕಾಶ ಇಲ್ವಲ್ಲ, ನೀವು ಇದನ್ನು ಹೆಂಗೆ ಒಪ್ಪಿ ಬರ್ತೀರಿ ಅಂತ ನಿಮ್ಮನ್ನು ಕೇಳಿದೆ. ಮೇಡಮ್ ನೀವು ಒಂದು ಸಣ್ಣ ಸೌಜನ್ಯನ ತೋರಲಿಲ್ವಲ್ಲ ಮೇಡಮ್ ಒಂದು ಕ್ಷಮೆಯಾಚನೆ ಮಾಡೋವಂಥದ್ದಕ್ಕೆ? ತಾಯಿ ಚಾಮುಂಡಿ ಕರೆಸ್ಕೊಳ್ತಾಳೆ ಅಂತೇಳಿ ಹೇಳಿ ಈ ರೀತಿ ನೀವು ಹಾರಿಕೆಯ ಉತ್ತರಗಳನ್ನು ಕೊಡ್ತಾ ಇದ್ದೀರಾ ಹೊರತು ನೀವು ಆಡಿರುವ ಮಾತಿಗೆ ಕ್ಷಮೆ ಕೇಳಿದ್ದಿದ್ರೆ ಖಂಡಿತ ನಾನು ರಿಟ್ ಪಿಟಿಷನ್ನು ಇನ್ ದಿ ಫಾರ್ಮ್ ಆಫ್ PIL ನಾನು ಹಾಕ್ತಾ ಇರಲಿಲ್ಲ. ನೀವು ಇಲ್ಲಿ ಬಂದು ಮತ್ತೆ ನಮ್ಮ ಧಾರ್ಮಿಕ ಭಾವನೆಗಳಿಗೆ ನೀವು ಧಕ್ಕೆನ ತರ್ತೀರಿ, ನಮ್ಮ ಹಿಂದೂ ಆಚರಣೆಗಳಿಗೆ ನೀವು ಏನಾದರೂ ಧಿಕ್ಕಾರವನ್ನು ತೋರಿದರೆ ಪರಿಸ್ಥಿತಿ ಏನಾಗ್ಬೋದು? ಅದ್ರ ಜೊತೆಗೆ ನಮ್ಮ ಕನ್ನಡ ನೆಲದ ದೇವಿಯಾಗಿರುವಂಥ ಭುವನೇಶ್ವರಿಯ ಬಗ್ಗೆ ನೀವು ಆಡಿರುವಂಥ ಮಾತುಗಳು, ಕನ್ನಡ ಬಾವುಟದ ಬಗ್ಗೆ ನೀವು ತೋರಿರುವಂಥ ಅಸಡ್ಡೆ ಬಗ್ಗೆ ನೀವು ಒಂದು ಸಣ್ಣ ಕ್ಷಮೆಯಾಚನೆಯೂ ಮಾಡಿಲ್ಲ. ಅದಕ್ಕೋಸ್ಕರವಾಗಿ ಕೋರ್ಟಿಗೆ ನಾನು ಹೋಗಿ ಸ್ಪೆಸಿಫಿಕ್ಕಾಗಿ ಆರ್ಟಿಕಲ್ 26 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ನಾನು ಉಲ್ಲೇಖವನ್ನು ಮಾಡಿಯೇ ನಾನು ಹೋಗಿರುವಂಥದ್ದು. ನೋಡಿ ಅದರೊಳಗಡೆ ಭಾಳ ಸ್ಪೆಸಿಫಿಕ್ಕಾಗಿ ಹೇಳ್ತಾರೆ. ಆರ್ಟಿಕಲ್ 26ಅಲ್ಲಿ ಏನು ರಿಲಿಜಿಯಸ್ ಫ್ರೀಡಮ್ ಏನಿದೆಯಲ್ಲ ಅದರೊಳಗಡೆ ಒಂದು ಹೇಳ್ತಾರೆ, ಒಂದು ಫ್ರೀಡಮ್ ಟು ಮ್ಯಾನೇಜ್ ರಿಲಿಜಿಯಸ್ ಅಫೇರ್ಸ್ ಅಂತ ಹೇಳ್ತಾರೆ. ಅದರಲ್ಲಿ ದೇ ಹ್ಯಾವ್ ದ ರೈಟ್ ಟು ಮ್ಯಾನೇಜ್ ದೇರ್ ಓನ್ ಅಫೇರ್ಸ್ ಇನ್ ದಿ ಮ್ಯಾಟರ್ಸ್ ಆಫ್ ರಿಲಿಜನ್ ವಿಚ್ ಇನ್ಕ್ಲೂಡ್ಸ್ ರಿಚುವಲ್ಸ್, ಸೆರೆಮೊನೀಸ್ ಆ್ಯಂಡ್ ಕಸ್ಟಮ್ಸ್ ಅಂತ ಹೇಳ್ತಾರೆ. ಇಲ್ಲಿರುವಂತಹ ಪೂಜೆ ಪುನಸ್ಕಾರಗಳಿರ್ಬೋದು, ವಿಧಿವಿಧಾನಗಳಿರ್ಬೋದು, ಆಚರಣೆಗಳಿರ್ಬೋದು, ಅದನ್ನು ತಮಗೆ ಇಷ್ಟ ಬಂದ ರೀತಿಯಲ್ಲಿ ಅದನ್ನು ನಡೆಸೋದಕ್ಕೆ ಅವಕಾಶ ಇದೆ ಅಂತೇಳಿ ನೀವು ನಮ್ಮ ಭುವನೇಶ್ವರಿನ ಒಪ್ಪದಿದ್ದಂಥವ್ರು, ನಮ್ಮ ಅರಿಶಿಣ ಕುಂಕುಮದ ಬಗ್ಗೆ ಅಪತ್ಯ ಭಾವನೆಯನ್ನು ಇಟ್ಕೊಂಡಿರುವಂಥವ್ರು, ಇಲ್ಲಿ ವಿಗ್ರಹ ರೂಪದಲ್ಲಿರುವಂಥ ತಾಯಿ ಚಾಮುಂಡೇಶ್ವರಿ ಅವಳು ಕುಂಕುಮಧಾರಿಯಾಗಿ ಇರ್ತಾಳೆ, ಅವಳಿಗೆ ಮಂಗಳಾರತಿಯನ್ನು ನಾವು ಬೆಳಗ್ತೀವಿ, ಅವಳಿಗೆ ಶ್ಲೋಕವನ್ನು ಹೇಳ್ತೀವಿ, ಸುಸೂತ್ರವಾಗಿ ನಡೆಸ್ಕೊಡು ತಾಯಿ ಅಂತೇಳಿ ಹೇಳಿ ನಾವು ಕೇಳ್ಕೊಳ್ತೀವಿ. ಈ ಆಚರಣೆಗಳು ವಿಧಿವಿಧಾನಗಳಿಗೆ ಪೂರಕವಾಗಿ ನಡೆಯುವಂಥದ್ದಿದ್ದು. ಇಲ್ಲಿ ನೀವು ಈ ರೀತಿ ಅಪತ್ಯ ಭಾವನೆ ಇಟ್ಕೊಂಡಿರುವಂಥವ್ರು ಬಂದಾಗ ನಮ್ಮ ರಿಲಿಜಿಯಸ್ ಸೆಂಟಿಮೆಂಟ್ಸ್ ಅನ್ನೋದು ಹರ್ಟ್ ಆಗಲ್ವಾ? ನಮ್ಮ ಕಸ್ಟಮ್ಸಿಗೆ ಏನಾದ್ರೂ ಕೂಡ ನೀವು ಬರಗೂರು ರಾಮಚಂದ್ರಪ್ಪ ಅವ್ರ ಥರನೇ ತಗಾದೆ ತೆಗೆದ್ರೆ ಪರಿಸ್ಥಿತಿ ಏನಾಗಬಹುದು? ಅದನ್ನಿಟ್ಕೊಂಡೇ ನಾವು ಕೋರ್ಟನ್ನು ಅಪ್ರೋಚ್ ಮಾಡಿರುವಂಥದ್ದು. ಭಾಳ ಸ್ಪೆಸಿಫಿಕ್ಕಾಗಿ ನಾವು ಮುಸಲ್ಮಾನನ ಕಾರಣಕ್ಕೆ ನಿಮ್ಮನ್ನು ವಿರೋಧಿಸ್ತಾ ಇಲ್ಲ ಮೇಡಮ್.